ಸಹಜವಾಗಿ ಗೊಂದಲ ಇದೆ. ನಾನು ಈಗಾಗಲೇ ಹೇಳಿದೆ, ಗೆಲ್ಲುವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರೆ ಕೂಡ ಗೆಲ್ಬೋದು ಅನ್ನುವಂಥ ಸಂಘಟನಾತ್ಮಕ ಜಿಲ್ಲೆ ನಮ್ಮದು. ಉಡುಪಿ ಚಿಕ್ಕಮಗಳೂರು ಅನ್ನುವಂಥದ್ದು ಸಂಘ ಪರಿವಾರ ಗಟ್ಟಿ ಇರುವಂಥ ಜಿಲ್ಲೆ, ಹೋರಾಟ ಮಾಡ್ತಾ ಇರುವಂಥ ಜಿಲ್ಲೆ ಮತ್ತು ಭಾರತೀಯ ಜನತಾ ಪಾರ್ಟಿ ಗಟ್ಟಿ ಇರುವಂಥ ಜಿಲ್ಲೆ. ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಬೋದು. ನನಗೆ 2 ಬಾರಿ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ನಾನು ಮಂತ್ರಿ, ಅದಕ್ಕಾಗಿ ನನ್ನ ಮಾತನ್ನು ನಾನೇ ಹೇಳೋಕ್ಕೆ ಬರೋಲ್ಲ. ಪ್ರಧಾನಿಯವರು ಎಲ್ಲಿ ಅಪೇಕ್ಷೆ ಪಡ್ತಾರೆ, ಏನು ಅಪೇಕ್ಷೆ ಪಡ್ತಾರೆ ಅದರಂತೆ ನಾವು ನಡ್ಕೊಳ್ಳೋಕ್ಕೆ ಸಿದ್ಧ ಇದ್ದೀವಿ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ಹಿಂದೆ ಎಂದೂ ಬಾರದಂಥ ಹಲವಾರು ಅಭಿವೃದ್ಧಿ ಕೆಲಸಗಳು ಬಂದಿದ್ದಾವೆ, ಹಲವಾರು ಸಂಸ್ಥೆಗಳನ್ನು ನಾವು ತಂದಿದ್ದೀವಿ. ದೇಶದಲ್ಲೇ 2ನೇದಾದಂಥ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಸೆಂಟರ್ ಬಂದಿದೆ. ಮೊದಲ ಬಾರಿಗೆ 2 ಜಿಲ್ಲೆಗಳಲ್ಲಿ ಕೇಂದ್ರೀಯ ವಿದ್ಯಾಲಯ ಬಂದಿದೆ. ಮೊದಲ ಬಾರಿಗೆ ಚಿಕ್ಕಮಗಳೂರು ಜಿಲ್ಲೆಗೆ ಕೇಂದ್ರದಿಂದ ಮೆಡಿಕಲ್ ಕಾಲೇಜ್ ಬಂದಿದೆ. ಮೊದಲ ಬಾರಿಗೆ ಸಖಿ ಒನ್ ಸ್ಟಾಪ್ ಸೆಂಟರ್ ಬಂದಿದೆ. ಮೊದಲ ಬಾರಿಗೆ GITC ಅನ್ನುವಂಥ ಒಂದು ತರಬೇತಿ ಕೊಡುವಂಥ ಸಂಸ್ಥೆ, ಅಲ್ಲಿ ಯಾರೇ ತರಬೇತಿ ಕೊಡಿದ್ರು ಕೂಡ ಇಂಟರ್ನ್ಯಾಷನಲ್ ಕಂಪನಿಯವರು ಬಂದವರನ್ನು ಉಡುಪಿಯಿಂದ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂಥ ಸಂಸ್ಥೆ ಬಂದಿದೆ. ನಮ್ಮ ಎಲ್ಲ ರಸ್ತೆಗಳು ಕೂಡ NH ಅಭಿವೃದ್ಧಿ ಆಗ್ತಾ ಇದೆ. ಗ್ರಾಮೀಣ ರಸ್ತೆ ನಮ್ಮದು ಮಲೆನಾಡು, ಕಾಡಿರುವಂಥ ಜಿಲ್ಲೆ, ಅಲ್ಲಿ ಎಲ್ಲ ರಸ್ತೆಗಳನ್ನು ಕೂಡ ನಾವು CRF ಅಲ್ಲಿ ಮತ್ತು PMGS ಅಲ್ಲಿ ಅಭಿವೃದ್ಧಿ ಮಾಡಿದ್ವಿ. ಈ ರೀತಿ ಅಭಿವೃದ್ಧಿ ಕೆಲಸ ಸಾಕಷ್ಟು ನಡೆದಿದೆ. ಕಾಂಪಿಟೇಷನ್ ಇರೋದು ಸಹಜ, ನಮ್ಮಲ್ಲೇ ಕಾಂಪಿಟೇಷನ್ ಇರೋದು ಸಹಜ, ಇದು ಸತ್ಯ ಮತ್ತು ಇರಬೇಕು. ನಮ್ಮ ಪಾರ್ಟಿಯಲ್ಲಿ ಇಲ್ಲಿ ಕೂತಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಕೂಡ ಟಿಕೆಟ್ ಕೇಳುವಂಥ ಹಕ್ಕಿದೆ. ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ ಟಿಕೆಟ್ ಕೇಳಬಾರ್ದು, ಅದೊಂದು ಸ್ವಲ್ಪ ನಡೆದಿದೆ. ಅದಕ್ಕೆ ಉತ್ತರವನ್ನು ಕೇಂದ್ರದ ನಾಯಕರು ಕೊಡ್ತಾರೆ. ನನ್ನ ನಾಯಕತ್ವದ ಮೇಲೆ ನನಗೆ ವಿಶ್ವಾಸ ಇದೆ. ನಾನು ಪಾರ್ಟಿ ಕೊಟ್ಟ ಕೆಲಸವನ್ನು, ಸರ್ಕಾರ ಕೊಟ್ಟ ಕೆಲಸವನ್ನು, ಅದು ರಾಜ್ಯದಲ್ಲಿರ್ಬೋದು, ಈಗ ಕೇಂದ್ರಕ್ಕೆ ಹೋದ್ಮೇಲೆ ಇರ್ಬೋದು, ಪ್ರಾಮಾಣಿಕವಾಗಿ ಮಾಡುವಂಥ, ಭ್ರಷ್ಟಾಚಾರ ರಹಿತವಾಗಿ ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದೀನಿ. ನನ್ನ ಹಿರಿಯರು ನನ್ನನ್ನು ಗುರುತಿಸ್ತಾರೆ, ನನ್ನ ಹಿರಿಯರು ನನ್ನನ್ನು ಬೆಳೆಸ್ತಾರೆ ಅನ್ನುವಂಥ ವಿಶ್ವಾಸದಿಂದ ನಾನು ರಾಜಕೀಯ ಮಾಡಿದ್ದೀನಿ. ಅದನ್ನು ಈಗಲೂ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ.